ಮನೋಜ್ ಒಂದು ಹಳ್ಳಿಲಿ ಅವನ ಹೆಂಡತಿ ಮತ್ತೆ ಮಗು ಜೊತೆ ಇದ್ದ. ಅವನು ತುಂಬಾ ಬಡವ ಆಗಿದ್ದ ಮತ್ತೆ ರಿಕ್ಷಾ ಓಡಿಸ್ತಾ ಅವನ್ ಹೊಟ್ಟೆ ತುಂಬಿಸ್ಕೊತಿದ್ದ. ದುಡ್ಡಿನ ಬಗ್ಗೆ ತುಂಬಾ ಆಸೆ ಇಟ್ಕೊಂಡಿದ್ಲು. ಜೊತೆಗಳು ಬುದ್ಧಿವಂತೆ ಕೂಡ ಆಗಿತ್ತು. ಅವಳು ಗಂಡ ಸಂಪಾದನೆ ಮಾಡ್ತಿದ್ದ ದುಡ್ಡಿಂದ ಯಾವತ್ತೂ ಖುಷಿಯಾಗಿರ್ತಾನೆ ಇರ್ಲಿಲ್ಲ. ಒಂದಿನ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ರಾತ್ರಿ ಮನೋಜ್ ಮನೆಗ್ ಬರ್ತಾನೆ. ಅರೆ ಕಿಶೋರನ ಅಮ್ಮ, ಇಲ್ಲಿ ಕೇಳಿ, ನನ್ಗೆ ಒಂದ್ ಗ್ಲಾಸ್ ನೀರ್ ಕುಡಿಸಿ. ಸ್ವಲ್ಪ ತುಂಬಾ ಸೆಕೆ ಆಗ್ತಾ ಇದೆ, ಅನಿಸ್ತಾ ಇದೆ ಆಕಾಶದಿಂದ ಬೆಂಕಿ ಮಳೆ ಆಗ್ತಾ ಇದೆ ಅಂತ. ಈ ಭಯಂಕರ ಬಿಸಿಲಲ್ಲಿ ಆಟೋ ರಿಕ್ಷಾ ಎಳಿತಾ ಎಳಿತಾ ಅನ್ಸುತ್ತೆ ನಾನು ಬೇಗ ದೇವ್ರ ಹತ್ರ ಹೋಗ್ಬಿಡ್ತೀನಿ ಅಂತ. ಓಹೋ, ಮನೆಗ್ ಬಂದ್ಬಿಟ್ರಿ ಅಲ್ವಾ ನೀವ್ ಸಂಪಾದನೆ ಮಾಡ್ಕೊಂಡು. ಹೇಳಿದ್ರೆ ನಿಮ್ ಕಾಲು ಒತ್ಲಾ ನಾನು? ಅಮ್ಮ, ನೀನ್ ಅಪ್ಪನ ಹತ್ರ ಯಾಕೆ ಇಷ್ಟ ಕೆಟ್ಟದಂಗ್ ಮಾತಾಡ್ತೀಯಾ? ನೀರ್ ತಾನೇ ಅವ್ರು ಕೇಳಿದ್ದು, ಕೊಡಮ್ಮ ಅವ್ರಿಗೆ. ಜೇಬ್ನಲ್ಲಿ ದುಡ್ಡಿದ್ರೆ ಮಾತ್ರ ಪ್ರೀತಿಯಿಂದ ಮಾತು ಬರೋದು. ಜೇಬ್ನಲ್ಲಿ 1 ರೂಪಾಯಿ ಇಲ್ಲ, ಮನೇಲಿ ತಿನ್ನೋದಕ್ಕೆ ಸಾಮಾನಿಲ್ಲ, ಮತ್ತೆ ಮನಸ್ಸಿನಿಂದ ಹೆಂಗ್ ಪ್ರೀತಿ ಬರುತ್ತೆ? ನೀವು ಬಿಸಿಲಲ್ಲಿ ಪೂರ್ತಿ ದಿವಸ ಕಷ್ಟಪಟ್ಟು ಕೆಲಸ ಮಾಡ್ತೀರಂತ ನಮಗ್ ತೋರಿಸ್ಬೇಡಿ. ಸಂಸಾರ ಮಾಡ್ಕೊಂಡಿದ್ಯಾ ಅಂದ್ರೆ ಅದನ್ನ ನೋಡ್ಕೊಳ್ಳೋದು ನಿನ್ ಕರ್ತವ್ಯನೇ. ಬೇರೆ ಯಾರೋ ಬರಲ್ಲ ತಾನೇ ನಮಗ್ ಬೇಕಾಗಿದ್ನೆಲ್ಲ ಕೊಡ್ಸೋದಕ್ಕೆ. ಇವತ್ತು ಸರಿಯಾಗಿ ಕೇಳಿಸ್ಕೊಳ್ಳಿ, ಮುಂದಿನ ತಿಂಗಳು ಕಿಶೋರ್ನ ಸ್ಕೂಲ್ಗೆ ಸೇರಿಸ್ಬೇಕು. 1 ವರ್ಷದಿಂದ ಮನೇಲಿ ಕೂತಿದ್ದಾನೆ ನನ್ ಮಗ. ಮಗನಿಗೆ ಓದ್ಸಕ್ ಆಗಲ್ಲ ಅಂದ್ರೆ ಅವನನ್ನ ಹುಟ್ಟಿಸ್ಬೇಕಾಗಿತ್ಯಾಕೆ? ಹೆಂಡತಿ ಈ ತರ ಮಾತಾಡೋದನ್ನ ಕೇಳಿ ಮನೋಜ್ಗೆ ತುಂಬಾ ಬೇಜಾರಾಗುತ್ತೆ. ಆದ್ರೆ ಅವನಿಗೂ ಗೊತ್ತಿತ್ತು, ಮಾಲ್ತಿ ಏನೇ ಹೇಳ್ತಾ ಇದ್ರು ಅವಳು ಹೇಳ್ತಿರೋ ಮಾತೆಲ್ಲ ತುಂಬಾ ಸತ್ಯ ಅಂತ. ದಿನ ಎಲ್ಲ ಕಷ್ಟಪಟ್ರು ಮನೆಗ್ ಬೇಕಾದಷ್ಟು ದುಡ್ಡನ್ನ ಅವ್ನ್ ಸಂಪಾದನೆ ಮಾಡಕ್ ಆಗ್ತಿರ್ಲಿಲ್ಲ. 1 ವರ್ಷದಿಂದ ಅವನ್ ಮಗ ಮನೇಲೇ ಇದ್ದ, ಸ್ಕೂಲ್ಗೂ ಹೋಗಿರ್ಲಿಲ್ಲ. ಅದಕ್ಕೆ ಅವನ್ ಹೆಂಡತಿ ಮಾಲ್ತಿಗೆ ಕಿಶೋರ್ ಈ ವರ್ಷದಿಂದ ಸ್ಕೂಲ್ ಹೋಗ್ಬೇಕು ಅಂತ ಆಸೆ ಇತ್ತು. ನನ್ಗನ್ಸುತ್ತೆ ಈ ಆಟೋ ರಿಕ್ಷಾದಿಂದ ಮನೆ ನಡ್ಸೋಕ್ ಆಗೋದಿಲ್ಲ ಅಂತ. ನಾಳೆಯಿಂದ ನಾನು ಫ್ಯಾಕ್ಟ್ರಿಯಲ್ಲಿ ರಾತ್ರಿ ಶಿಫ್ಟ್ ನ ಮಜ್ದೂರಿ ಕೆಲಸ ಹುಡ್ಕೋಬಿಡ್ತೀನಿ. ಮಗನ್ನ ಸ್ಕೂಲ್ ಕಳಿಸ್ಬೇಕು ಅನ್ನೋ ಆಸೆಯಿಂದ ದಿನ ಎಲ್ಲ ಅವನು ರಿಕ್ಷಾ ಓಡಿಸಿ ರಾತ್ರಿ ಹೊತ್ತು ಬೇರೆ ಕೆಲಸ ಮಾಡೋದಕ್ಕೆ ಅಂತ ಹೋಗಕ್ ಶುರು ಮಾಡ್ದ. ಸ್ವಲ್ಪ ದಿನದ ತನಕ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಒಂದಿನ ನಿದ್ದೆ ಕಡಿಮೆ ಆಗಿದ್ರಿಂದ ಎಚ್ಚರ ತಪ್ಪಿ ಅವನ್ ಕಾಲು ಮೆಷಿನ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಅದರಿಂದ ಅವನ್ ಕಾಲು ತುಂಬಾನೇ ಏಟಾಯ್ತು. ಮತ್ತೆ ತಕ್ಷಣ ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಮತ್ತೆ ಅವನ್ ಕಾಲನ್ನ ಕಟ್ ಮಾಡ್ಬಿಟ್ರು. ನಮ್ ಸಂಸಾರದಲ್ಲಿ ಮೊದಲೇ ಹಸಿವಿನಿಂದ ಸಾಯ್ತಾ ಇದ್ರು. ಹೀಗ್ ನಾನ್ ಹೇಗ್ ಮಾಡ್ಲಿ ದೇವ್ರೇ, ನೀನೇ ಹೇಳು. ಈ ಮುರಿದೋಗಿರೋ ಕಾಲಿಟ್ಕೊಂಡು ನಾನು ಆಟೋ ರಿಕ್ಷಾನು ಓಡ್ಸೋಕ್ ಆಗಲ್ಲ, ಫ್ಯಾಕ್ಟ್ರಿಲಿ ನಾನು ಮಜ್ದೂರಿ ಕೆಲಸ ಮಾಡೋಕ್ಕೂ ಆಗಲ್ಲ ದೇವ್ರೆ. ಮನೋಜ್ ಈ ರೀತಿ ಅಳ್ತಾ ಇರೋದು ನೋಡಿ ಒಂದು ಸುಂದರವಾದ ಹುಡುಗಿ ಅವನ ಹತ್ರ ಬರ್ತಾಳೆ. ಅವಳನ್ನ ನೋಡಿ ಮನೋಜ್ಗೆ ತುಂಬಾನೇ ಶಾಂತಿ ಸಿಗುತ್ತೆ. ಮತ್ತೆ ಅವಳನ್ನೇ ನೋಡೋದಕ್ಕೆ ಶುರು ಮಾಡ್ತಾನೆ. ಆ ಹುಡುಗಿ ಗುಲಾಬಿ ಬಣ್ಣದ ಒಂದು ಒಳ್ಳೆ ಬಟ್ಟೆನ ಹಾಕೊಂಡಿದ್ಲು. ಮತ್ತೆ ಅವಳ ಕೂದಲು ಕೂಡ ಕಪ್ಪಗೆ ಉದ್ದಕ್ಕಿತ್ತು. ಅವಳ ಮುಖದ ಮೇಲಿರೋ ಹೊಳಪು ಎಷ್ಟು ಪ್ರಖರವಾಗಿತ್ತು ಅಂದ್ರೆ ಮನೋಜ್ ಅವಳನ್ನ ನೋಡ್ತಾನೆ ಕೂತಿದ್ದ. ಆ ಹುಡುಗಿ ಅವನ ಹೆಸರನ್ನ ಕರೆದಾಗ ಮನೋಜ್ಗೆ ಅವನ ಯೋಚನೆಯಿಂದ ಎಚ್ಚರ ಆಯ್ತು. ಏನಾಯ್ತು ಮನೋಜ್? ರಾತ್ರಿ ಹೊತ್ತಲ್ಲಿ ಈ ತರ ಹಾಸಿಗೆ ಮೇಲೆ ಒಬ್ನೇ ಇಷ್ಟ ಜೋರಾಗಿ ಅಳ್ತಾ ಇದ್ಯಾ? ಏನಾಗಿದೆ ನಿನ್ಗೆ? ನಾನು ನಮ್ ಸಂಸಾರದಲ್ಲಿ ಒಬ್ನೇ ದುಡ್ದು ಸಾಕುವಂತ ಒಬ್ಬ ಬಡ ಮನುಷ್ಯ. ಆಟೋ ರಿಕ್ಷಾ ಓಡಿಸ್ಕೊಂಡು ನಾನು ನಮ್ ಸಂಸಾರನ ನಡೆಸ್ತಾ ಇದ್ದೆ. ಇವತ್ತು ಆಕ್ಸಿಡೆಂಟ್ ಇಂದ ನನ್ ಕಾಲು ಮುರಿದೋಗಿದೆ. ಈಗ ಕಾಲಿಲ್ದೆ ಆಟೋ ರಿಕ್ಷಾ ಹೇಗ್ ಓಡಿಸ್ಲಿ? ನೀನ್ ಯಾಕೆ ದುಃಖ ಪಟ್ಕೋತೀಯ ಮನೋಜ್? ಒಂದ್ ಕಾಲಿಲ್ಲ ಅಂದ್ರೆ ಏನಂತೆ? ಈಗ ರಿಕ್ಷಾ ಓಡಿಸ್ಬೇಡ, ನೀನ್ ಟ್ಯಾಕ್ಸಿ ಓಡ್ಸಕ್ ಶುರು ಮಾಡು. ಇದರಿಂದ ನಿನ್ ಸಂಪಾದನೆ ಕೂಡ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಒಂದ್ ಕಾಲ್ ಇಲ್ದಿದ್ರು ನಿಮ್ ಮನೆಯವ್ರನ್ನ ನೀನ್ ಚೆನ್ನಾಗ್ ನೋಡ್ಕೋಬಹುದು. ಏನ್ ಹೇಳಿದ್ರಿ? ಟ್ಯಾಕ್ಸಿ ಓಡ್ಸಕ್ ಶುರು ಮಾಡ್ಲಾ? ನನ್ನ ಹತ್ರ ಅಂತೂ ಆಟೋ ರಿಕ್ಷಾ ತಗೊಳಕ್ಕೆ ದುಡ್ಡಿಲ್ಲ, ಅಂದಾಗೆ ನೀವು ನನಗೆ ಟ್ಯಾಕ್ಸಿ ತಗೊಳಕ್ಕೆ ಹೇಳ್ತಾ ಇದ್ದೀರಾ? ಚಿಂತೆ ಮಾಡ್ಬೇಡ ಮನೋಜ್, ನಿನಗೆ ಟ್ಯಾಕ್ಸಿ ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಯೋಚನೆ ಮಾಡದೆ ಆಸ್ಪತ್ರೆಯಿಂದ ಸರಿಯಾಗಿ ಮನೆಗ್ ಹೋಗು. ನೀ ಮನೆಗ್ ಹೋದ ತಕ್ಷಣ ನಿಮ್ ಮನೆ ಮುಂದೆ ಒಂದು ಟ್ಯಾಕ್ಸಿ ನಿಂತಿರುತ್ತೆ. ಅದು ನಿಂದೇನೆ. ಆ ಟ್ಯಾಕ್ಸಿನ ನೀನು ಚೆನ್ನಾಗಿ ಓಡಿಸ್ಬೋದು. ಆದ್ರೆ ನೀನ್ ಒಂದ್ ವಿಷಯನ ನೆನ್ಪಿಟ್ಕೋಬೇಕು, ಏನೇ ಆದ್ರೂ ಎಂತದೇ ಪರಿಸ್ಥಿತಿ ಇದ್ರೂ ಆ ಟ್ಯಾಕ್ಸಿ ಬಗ್ಗೆ ಯಾರ ಹತ್ರನೂ ಹೇಳ್ಬಾರ್ದು. ಆ ಟ್ಯಾಕ್ಸಿ ನನ್ ಮನೆಗೆ ಎಲ್ಲಿಂದ ಬರುತ್ತೆ? ಮನೋಜ್ ನೋಡ್ತಾನೆ, ಆ ಗುಲಾಬಿ ಬಣ್ಣದ ಬಟ್ಟೆ ಹಾಕೊಂಡಿದ್ದ ಸುಂದರವಾದ ಹುಡುಗಿ ಅವನಿಂದ ದೂರ ಹೋಗ್ತಿದ್ದಾಳೆ ಅಂತ. ಅಷ್ಟೇ ಅಲ್ಲ, ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿಂದ ಅವಳು ಮಾಯ ಆಗ್ಬಿಡ್ತಾಳೆ. ಅವಳನ್ನ ಕರೆಯೋದಕ್ಕೆ ಪ್ರಯತ್ನ ಪಟ್ರು ಅವಳು ನಿಲ್ಲೋದಿಲ್ಲ. ಇಲ್ ಕೇಳಿ, ನಿಮ್ ಹೆಸರಾದ್ರೂ ಹೇಳ್ತಾ ಹೋಗಿ. ನೀವು ನನ್ಗೆ ಯಾಕೆ ಸಹಾಯ ಮಾಡ್ತಿದ್ದೀರಾ? ಮನೋಜ್ ಅವಳನ್ನ ಜೋರಾಗಿ ಕರೆಯೋಕ್ ಪ್ರಯತ್ನ ಮಾಡ್ತಾನೆ. ಅಷ್ಟೊತ್ತಿಗೆ ಅವನು ನಿದ್ದೆಯಿಂದ ಎಚ್ಚರ ಆಗ್ತಾನೆ. ಅವನ ಹಾಸಿಗೆಯಿಂದ ಏಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನ ಮೈಯೆಲ್ಲ ತುಂಬಾ ನೋವಕ್ ಶುರು ಆಗುತ್ತೆ. ಮನೋಜು ಅವನ ಜಾಗದಿಂದ ಓಡಾಡೋದಕ್ಕೆ ಆಗ್ಲಿಲ್ಲ. ಅವನ ಮೈಯೆಲ್ಲ ತುಂಬಾ ನೋವ್ತಾ ಇತ್ತು. ಮುಂದಿನ 3 ದಿನಗಳು ಇದೇ ರೀತಿ ಹಾಸಿಗೆ ಮೇಲೆ ನೋವಲ್ಲಿ ಒದ್ದಾಡ್ತಿದ್ದ. ಆದ್ರೆ ಅವನ ಹೆಂಡತಿ ಅವನನ್ನು ನೋಡೋದಕ್ಕೆ ಆಸ್ಪತ್ರೆಗೆ ಬರ್ಲೇ ಇಲ್ಲ. 3 ದಿನ ಆದ್ಮೇಲೆ ಅವನ ಆಸ್ಪತ್ರೆಯಿಂದ ಕಷ್ಟಪಟ್ಟು ಮನೆಗ್ ಬಂದ. ಮಾಲ್ತಿ ಮತ್ತೆ ನನ್ ಮಗ ಎಲ್ಲಿ ಹೋಗ್ಬಿಟ್ರು? ಮಾಲ್ತಿ, ಕಿಶೋರ್,
ಮನೆಯೆಲ್ಲ ಅವನು ಅವನ ಹೆಂಡತಿ ಮತ್ತೆ ಮಗುನ ಕರೀತಾ ಹುಡ್ಕಾಡ್ತಿರ್ತಾನೆ. ಅಷ್ಟರಲ್ಲಿ ಪಕ್ಕದ ಮನೆಯಿಂದ ಒಂದ್ ಹೆಂಗಸು ಅವನ ಹತ್ರ ಬರ್ತಾಳೆ. ಮಾಲ್ತಿ ಯಾವಾಗ್ಲೂ ಮನೆ ಬಿಟ್ಟು ಹೋದ್ಲು. 3 ದಿನದ ಹಿಂದೆ ಅವಳು ಸಾಮಾನೆಲ್ಲ ಪ್ಯಾಕ್ ಮಾಡ್ಕೊಂಡು ಕಿಶೋರ್ನು ಕರ್ಕೊಂಡು ಅವಳು ಹೊರಟು ಹೋದ್ಲು. ಹೇಳ್ತಾ ಇದ್ಲು, ಕಾಲ್ ಮುರ್ಕೊಂಡು ಅವನ್ ಜೊತೆ ಇದ್ಕೊಂಡು ನನ್ ಜೀವನ ಹಾಳ್ ಮಾಡ್ಕೊಳಲ್ಲ ಅಂತ. ಇದನ್ನ ಕೇಳಿ ಮನೋಜ್ಗೆ ತುಂಬಾನೇ ದುಃಖ ಆಯ್ತು. ಮಾಲ್ತಿ ಸ್ವಭಾವ ಹೇಗೆ ಇದ್ರು ಮನೋಜ್ ಅವರನ್ನೆಲ್ಲ ತುಂಬಾ ಪ್ರೀತಿಸ್ತಿದ್ದ. ಒಂದು ಕ್ಷಣದಲ್ಲಿ ದೇವ್ರು ಅವನಿಂದ ಎಲ್ಲಾನು ಕಿತ್ಕೊಂಡ್ಬಿಟ್ಟಿದ್ದ. ಅವತ್ ರಾತ್ರಿ ಅವನು ತುಂಬಾನೇ ಅಳ್ತಾ ಇದ್ದ. ಅಳ್ತಾ ಯಾವಾಗ ನಿದ್ದೆ ಮಾಡಿದ್ನೋ ಗೊತ್ತಿಲ್ಲ. ಬೆಳಗ್ಗೆ ಅವನು ನಿದ್ದೆಯಿಂದ ಎದ್ದಾಗ ಅವನ ಮನೆ ಮುಂದೆ ಒಂದು ಒಳ್ಳೆ ಕಾರ್ ನಿಂತಿತ್ತು. ಇದೇನು ನನ್ ಮನೆ ಎದುರುಗಡೆ ಟ್ಯಾಕ್ಸಿ? ಇದರ ಅರ್ಥ ಆ ಗುಲಾಬಿ ಬಟ್ಟೆ ಇಟ್ಕೊಂಡಿರೋ ಹುಡುಗಿ ನನ್ಗೆ ನಿಜ ಹೇಳ್ತಿದ್ಲು. ಏನಿದು ಜಾದುವಿನ ಟ್ಯಾಕ್ಸಿನಾ? ಅವನ ಯೋಚನೆಗಳು ಸರಿ ಇದೆಯೋ ಇಲ್ವೋ ಅನ್ಕೊಂಡೆ ಅವನ ಅಲ್ಲಿಂದ ಹೋಗಿ ಕಾರಲ್ಲಿ ಕೂತ್ಕೊಂಡ. ನೀನ್ ಏನಾದ್ರೂ ನಿಜವಾದ ಜಾದುವಿನ ಟ್ಯಾಕ್ಸಿ ಹಾಕಿದ್ರೆ ನನ್ನ ದೇವಸ್ಥಾನದ ಹತ್ರ ಕರ್ಕೊಂಡೋಗು. ಮನೋಜ್ ಇಷ್ಟ ಹೇಳ್ತಿದ್ದ ಹಾಗೆ ಟ್ಯಾಕ್ಸಿ ಅಲ್ಲಿಂದ ಹೊರಡಿತು. ಅದು ಚೆನ್ನಾಗಿ ಜೋರಾಗಿ ಓಡ್ತಾ ಇತ್ತು. ಸ್ವಲ್ಪ ಹೊತ್ತಲ್ಲೇ ಆ ಗಾಡಿ ಬಂದು ದೇವಸ್ಥಾನದ ಮುಂದೆ ನಿಲ್ತು. ನನ್ಗಂತೂ ಈಗ್ಲೂ ನಂಬೋಕೆ ಆಗ್ತಾ ಇಲ್ಲ. ದೇವ್ರೆ, ನಿಜವಾಗ್ಲೂ ಜಾದುವಿನ ತರದೇನಾದ್ರೂ ಇರುತ್ತಾ? ನಾನೇನು ಕನ್ಸ್ಗಿನ್ಸೇನು ಕಾಣ್ತಾ ಇಲ್ಲ ತಾನೇ? ಮನೋಜ್ ನಿಧಾನವಾಗಿ ಗಾಡಿಯಿಂದ ಇಳಿದು ಅದ್ರ ಸುತ್ತ ಓಡಾಡ್ಕೊಂಡು ನೋಡ್ತಾ ಇದ್ದಾನದನ್ನ. ನೋಡೋದಕ್ಕೆ ಇದು ಸಾಧಾರಣವಾದ ಟ್ಯಾಕ್ಸಿ ತರನೇ ಇತ್ತು. ಆದ್ರೆ ಇದರಲ್ಲಿ ಪೆಟ್ರೋಲ್ ಹಾಕ್ದೇನೆ, ಡ್ರೈವರ್ ಇಲ್ದೇನೆ ಈ ಟ್ಯಾಕ್ಸಿ ಎಲ್ ಬೇಕಾರೋ ಹೋಗ್ತಾ ಇತ್ತು. ಮನೋಜ್ ಖುಷಿ ತಡ್ಕೊಳಕ್ಕೆ ಆಗ್ಲಿಲ್ಲ. ಈ ಜಾದೂ ಟ್ಯಾಕ್ಸಿ ತಗೊಂಡು ಅವನ ಖುಷಿನ ತಡ್ಕೊಳಕ್ಕೆ ಆಗ್ಲಿಲ್ಲ. ಕಾಲ್ ಮುರಿದ ಮೇಲೆ ಅವನ ಹೆಂಡತಿ ಅವನನ್ನ ಬಿಟ್ಟು ಓಡ್ ಹೋಗ್ಬಿಟ್ಲು. ಅವಳ ಕಷ್ಟದಲ್ಲಿ ಸಾಥ್ ಕೊಡ್ಲಿಲ್ಲ ಅನ್ನೋದು ಗೊತ್ತಾದಾಗ ಅವನ ಜೀವನಾನೇ ವ್ಯರ್ಥ ಅನ್ಸಕ್ ಶುರು ಆಗಿತ್ತು. ಜೀವನ ನಡೆಸೋ ಆಸಕ್ತಿ ಇರ್ಲಿಲ್ಲ. ಇನ್ನವನು ಭಿಕ್ಷೆ ಬೇಡ್ಬೇಕು ಅಂತ ಅನ್ಕೊಂಡ್ ಕೂತಿದ್ದ. ಆದ್ರೆ ದೇವ್ರು ಅವನ್ಗೆ ಅಂತ ಬೇರೆನೇ ಯೋಚನೆ ಮಾಡಿದ್ರು. ಈಗ ಮನೋಜ್ ದಿನ ಟ್ಯಾಕ್ಸಿ ತಗೊಂಡು ಹೊರಡ್ತಾ ಇದ್ದ. ಮತ್ತೆ ಅವನ ಜಾದೂ ಟ್ಯಾಕ್ಸಿಯಿಂದ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಿದ್ದ. ಸ್ವಲ್ಪ ದಿನಗಳಲ್ಲೇ ಅವನು ತುಂಬಾನೇ ಸಂಪಾದನೆ ಮಾಡ್ದ. ಮೊದಲು ಅವನು ಮುರಿದಿದ್ದ ಮನೇನ ಚೆನ್ನಾಗಿ ಒಂದು ದೊಡ್ಡ ಮನೆಯಾಗಿ ಕಟ್ಟಿದ. ಅಷ್ಟೇ ಅಲ್ಲದೆ ಈ ಜಾದೂ ಟ್ಯಾಕ್ಸಿಯಿಂದ ಅವನ ಸಂಪಾದನೆ ಎಷ್ಟು ಹೆಚ್ಚಾಯ್ತು ಅಂದ್ರೆ ಇನ್ನು ಅವನ ಬಡತನ ಎಲ್ಲ ಮಾಯ ಆಗೋಯ್ತು. ಆದ್ರೂ ಅವನ ಹೆಂಡತಿ ಮತ್ತೆ ಮಗ ಇಲ್ದಿದ್ರಿಂದ ಅವನ ಮನೆ ಯಾವಾಗ್ಲೂ ಬಿಕೋ ಅಂತಾನೆ ಇತ್ತು. ಪ್ರತಿ ಕ್ಷಣ ಅವನಿಗೆ ಅವನ ಮಗನ ಬಗ್ಗೆ ಯೋಚನೆ ಆಗ್ತಾ ಇತ್ತು. ಒಂದಿನ ಜಾದುವಿನ ಟ್ಯಾಕ್ಸಿ ನನ್ನ ಮಾರುಕಟ್ಟೆ ಹತ್ರ ಕರ್ಕೊಂಡು ಹೋಗು. ಮನೋಜ್ ಈ ತರ ಹೇಳ್ತಿದ್ದ ಹಾಗೆ ಟ್ಯಾಕ್ಸಿ ಫಾಸ್ಟ್ ಆಗಿ ಹೋಗೋದಕ್ಕೆ ಶುರು ಆಯ್ತು. ಆದ್ರೆ ಟ್ಯಾಕ್ಸಿ ಮಾರ್ಕೆಟ್ ಕಡೆ ಹೋಗ್ಲಿಲ್ಲ. ಬೇರೆ ಯಾವ್ದೋ ರೋಡ್ ತಗೊಳೋದಕ್ಕೆ ಶುರು ಮಾಡ್ತು. ಸ್ವಲ್ಪ ಹೊತ್ತಲ್ಲಿ ಒಂದು ಹೆಣ್ಗಸು ಕಾಣಿಸಿದ್ಲು. ಹರಿದೋಗಿರೋ ಸೀರೆ ಉಟ್ಕೊಂಡು ಕೆಲಸ ಮಾಡ್ತಾ ನಿಂತಿದ್ಲು. ಅವಳು ಒಂದು ಮರದ ಕೆಳಗಡೆ ನಿಂತ್ಕೊಂಡು ಬಟ್ಟೆಗಳನ್ನ ಇಸ್ತ್ರಿ ಮಾಡ್ತಾ ಇದ್ಲು. ಇವಳಂತೂ ಮಾಲ್ತಿ. ಅವಳನ್ನ ನೋಡ್ತಿದ್ದ ಹಾಗೆ ಮನೋಜು ಕಂಡು ಹಿಡಿದ ಅವನ್ ಹೆಂಡತಿ ಅಂತ. ಮತ್ತೆ ಅವಳ ಹತ್ರ ಓಡ್ ಹೋದ. ಮಾಲ್ತಿ, ಇದೇನ್ ಪರಿಸ್ಥಿತಿಲಿದೀಯ ನೀನು? ನಿನ್ನ ಹತ್ರ ಅಂತೂ ಮೈ ಮುಚ್ಕೊಳ್ಳೋಕೆ ಸರಿಯಾದ ಬಟ್ಟೆನೂ ಇಲ್ಲ. ಹಾ, ನೀವು ಕಿಶೋರ್ನ ಅಪ್ಪ ಅಲ್ವಾ? ನೀವೆಷ್ಟು ಬದಲಾಗ್ಬಿಟ್ಟಿದ್ದೀರಾ. ಮತ್ತೆ ಈ ಟ್ಯಾಕ್ಸಿ ನಿಮ್ದಾ? ಹಾ, ಇದು ನನ್ ಟ್ಯಾಕ್ಸಿ. ಇವತ್ತು ನಾನು ಆ ಬಡವ ಮನೋಜ್ ಅಲ್ಲ. 2 ಹೊತ್ತಿನ ಊಟಕ್ಕೋಸ್ಕರ ಅಲ್ದಾಡ್ತಿದ್ದವನಲ್ಲ ನಾನು. ಆದ್ರೆ ಇವತ್ತು ನನ್ನ ಹತ್ರ ಎಲ್ಲ ಇದೆ. ನಿನ್ಗೆ ಏನ್ ಬೇಕು ಅನಿಸ್ತಿತ್ತು, ಆದ್ರೆ ಅದನ್ನೆಲ್ಲ ಪಡ್ಕೊಂಡ್ಮೇಲೆ ನನ್ ಸಂಸಾರ ನನ್ನಿಂದ ದೂರ ಆಗೋಯ್ತು. ನಿಮ್ಮನ್ನ ಕ್ಷಮೆ ಕೇಳೋದಕ್ಕೂ ಲಾಯಕ್ಕಿಲ್ಲ ನಾನು. ನನ್ನ ದುರಾಸೆಯಿಂದ ನಿಮ್ಮನ್ನ ಯಾವಾಗ್ಲೂ ಅವಮಾನ ಮಾಡಿದೆ. ಹೊರಗಡೆ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ಮನೆ ಬಿಟ್ಟಾಗ್ಲೇ ಗೊತ್ತಾಗಿತ್ತು. ಮಾಲ್ತಿ ಕೈ ಮುಗಿದು ಅವನನ್ನ ತಪ್ಪಾಯ್ತು ಅಂತ ಕೇಳಿದ್ಲು. ನನ್ನ ಮಗ ಎಲ್ಲಿದ್ದಾನೆ? ಅವನ್ ಸ್ಕೂಲ್ಗೆ ಹೋಗಿದ್ದಾನೆ. ನಮ್ಮ ಮನೆಗೆ ನಡಿ ಮಾಲ್ತಿ. ನಾನ್ ನಿನ್ನ ಕ್ಷಮಿಸ್ಬಿಟ್ಟಿದೀನಿ. ನಿನ್ನ ನಿಜವಾದ ಕಣ್ಣೀರು ಮತ್ತೆ ಕಿಶೋರ್ಗೋಸ್ಕರ ನಿನ್ ತ್ಯಾಗ ಮತ್ತೆ ಶ್ರಮ, ನಿನ್ ಪಾಪನೆಲ್ಲ ತೊಳೆದ್ಬಿಟ್ಟಿದೆ. ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನೀನು ನಮ್ಮ ಮಗನ್ನ ಓದಿಸ್ತಾ ಇದ್ದೀಯಾ? ಇದೇನು ಸಣ್ಣ ವಿಷಯನಾ? ಸ್ವಲ್ಪ ಹೊತ್ತಲ್ಲೇ ಕಿಶೋರು ಸ್ಕೂಲಿಂದ ಬರ್ತಾನೆ. ಅವ್ರಪ್ಪನ್ನ ನೋಡಿ ಅವನ್ಗೆ ತುಂಬಾ ಖುಷಿ ಆಗುತ್ತೆ. ಮನೋಜ್ ಮಾಲ್ತಿ ಮತ್ತೆ ಮಗನ್ನ ಕಾರ್ನಲ್ಲಿ ಕೂಡಿಸ್ಕೊಂಡು ಮನೆಗ್ ಕರ್ಕೊಂಡು ಹೋಗ್ತಾನೆ. ಟ್ಯಾಕ್ಸಿ ಈಗ ಮನೆ ಕಡೆ ಹೋಗೋ ಸಮಯವಾಗಿದೆ. ಟ್ಯಾಕ್ಸಿ ಫಾಸ್ಟ್ ಆಗಿ ಹೋಗಕ್ ಶುರು ಆಗುತ್ತೆ. ಸ್ವಲ್ಪ ಹೊತ್ತಲ್ಲಿ ಅವನ ಮನೆಗೆ ತಲುಪಿಸುತ್ತೆ. ಈಗ ಮನೋಜ್ಗೆ ಅರ್ಥ ಆಯ್ತು, ಅವನ ಮಾತನ್ನ ಕೇಳದೆ ಟ್ಯಾಕ್ಸಿ ಯಾಕೆ ಬೇರೆ ಕಡೆ ಹೋಯ್ತು ಅಂತ. ಈ ಜಾದೂ ಟ್ಯಾಕ್ಸಿ ಅವನನ್ನ ಮತ್ತೆ ಮಾಲ್ತಿನ ಒಂದು ಮಾಡ್ಬೇಕು ಅಂತ ಅಲ್ಲಿಗೆ ಕರ್ಕೊಂಡು ಹೋಗಿತ್ತು. ಮನೋಜ್ ಕಣ್ಣಲ್ಲಿ ನೀರಿತ್ತು. ಕೇಳು ಜಾದುವಿನ ಟ್ಯಾಕ್ಸಿ, ಇವತ್ತು ನಿನ್ ಕೆಲ್ಸ ಮುಗೀತು. ನನಗೆ ಜೀವನದಲ್ಲಿ ಎಷ್ಟು ಅವಶ್ಯಕತೆ ಇತ್ತೋ ಅದಕ್ಕಿಂತ ಹೆಚ್ಚಾಗಿ ನೀನ್ ನನಗೆ ಕೊಟ್ಟೆ. ಇವಾಗ ನೀನು ಎಲ್ಲಿಂದ ಬಂದಿದ್ದೀಯೋ ಅಲ್ಲಿಗೆ ಹೊರಟು. ಮನೋಜ್ ಇದನ್ನ ಹೇಳ್ತಿದ್ದ ಹಾಗೆ ಆ ಜಾದೂ ಟ್ಯಾಕ್ಸಿಯಲ್ಲಿಂದ ಮಾಯ ಆಗುತ್ತೆ. ಈ ಟ್ಯಾಕ್ಸಿ ಆ ಯಕ್ಷಿಣಿದು. ಅದಕ್ಕೆ ಖುಷಿಯಾಗಿ ಮನೋಜ್ ಅದನ್ನ ವಾಪಸ್ ಕೊಟ್ಬಿಟ್ಟ.